ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಸ್ನೇಹಿತರೆ, ನಾವು ನಿನ್ನೆ ಒಂದು ಕ್ವಶನ್ ಪೇಪರ್ ಅಂತಂದರೆ CRDR ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅತಿ ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಮಾಡೆಲ್ ಕ್ವಶನ್ ಪೇಪರನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ನಿನ್ನೆ 43ನೇ ಕ್ವಶನ್ಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿದರು. ಸ್ನೇಹಿತರೆ, ಆ ಒಂದು 43ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಇಲ್ಲಿ ನಾನು ತಿಳಿಸ್ತೀನಿ. ಆ ಒಂದು ಉತ್ತರನ ನೀವು ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ವಿಡಿಯೋವನ್ನು. ಅದಕ್ಕೆ ನಿಮಗೆ ಮುಂಬರಲಿರುವಂಥ ಪೊಲೀಸ್ ಎಕ್ಸಾಮ್ಸ್ಗಳಿಗೆ ನಿಮಗೆ ಅತಿ ಮುಖ್ಯವಾಗಿ ಈ ಒಂದು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, 43ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ ನಾವು. ನಿನ್ನೆ ಪ್ರಶ್ನೆ ಇದಾಗಿರುತ್ತೆ, ಕೊನೆಯ ಪ್ರಶ್ನೆ. ಭೂಮಿ ಮತ್ತು ಸೂರ್ಯನ ನಡುವೆ ಸಮೀಪ ಮತ್ತು ದೂರದ ಅಂತರವಾಗಿರುವಂಥ ಒಂದು ಸಂಭವಿಸುವಂಥ ದಿನಗಳು ಯಾವುವು ಅಂತ ನಾನು ಪ್ರಶ್ನೆಯನ್ನು ಕೂಡ ಕೇಳಿದ್ದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜನವರಿ 3 ಮತ್ತು ಜುಲೈ 4. ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ನಾವು ನೆಕ್ಸ್ಟ್ 44ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಈ ಒಂದು ಪ್ರಶ್ನೆಗಳು ಸಂಪೂರ್ಣ ಸ್ನೇಹಿತರೆ ಅತಿ ಮುಖ್ಯವಾಗಿರುವಂಥ ಪ್ರಶ್ನೆ ಆಗಿರುತ್ತೆ. ಬಿಸಿ ನೀರಿನಿಂದಾದ ಗಾಯಗಳಿಗಿಂತ ಉಗಿಯಿಂದಾಗುವಂಥ ಗಾಯ ತೀಕ್ಷ್ಣವಾಗಿರಲು ಕಾರಣವೇನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಬಿಸಿ ನೀರಿನಿಂದಾಗಿ ಆಗುವಂಥ ಒಂದು ಗಾಯಗಳಿಗಿಂತ ಉಗಿಯಿಂದಾಗುವಂಥದ್ರೆ ಸ್ಟೀಮ್ಗಳಿಗಿಂತ ಆಗುವಂಥ ಒಂದು ಗಾಯ ತೀಕ್ಷ್ಣವಾಗಿರಲು ಕಾರಣ ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ನೀವು ಗಮನಿಸಬಹುದು. ಫಾರ್ ಎಕ್ಸಾಂಪಲ್, ನಾವು ಈಗ ಏನಾದರೂ ವಾಟರಲ್ಲಿ ಅಂತಂದರೆ ಬಿಸಿ ನೀರಿನಲ್ಲಿ ಕೈ ಹಾಕಿದಾಗ ಸುಡೋದು, ನೆಕ್ಸ್ಟ್ ಅದರಿಂದ ಗಾಯ ಆಗುವಂಥದ್ದು, ಅದರಿಂದ ಬಿಟ್ಟು ಸ್ಟೀಮ್ಗಳಿಂದ ಗಾಯ ಆಗುವಂಥದ್ದು, ಅಥವಾ ಬೈಕು ಅಥವಾ ಯಾವುದಾದ್ರೂ ಬೈಕ್ ಸೈಲೆನ್ಸರ್ಗಳಿಗೆ ನಾವು ಸುಟ್ಕೊಂಡಿರುವಂಥದ್ದು, ಆ ಥರ ಸ್ಟೀಮ್ಗಳಿಂದ ಆಗುವಂಥದ್ದು. ಇವೆರಡರಿಂದ ಯಾವುದು ಅತಿ ಹೆಚ್ಚು ಪ್ರಮಾಣಕರವಾಗಿರುತ್ತೆ ಅಂತಂದರೆ ತೀಕ್ಷ್ಣವಾಗಿರುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾಗಿರುತ್ತೆ. ಅಂತಂದರೆ ಉಗಿಯಲ್ಲಿ ಗುಪ್ತೋಷ್ಣವಿರುವುದರಿಂದ, ಅಂತಂದರೆ ಉಗಿಯಲ್ಲಿ ಅತಿ ಹೆಚ್ಚಿನದಾಗಿ ಗುಪ್ತೋಷ್ಣ ಇರುವುದರಿಂದ ಉಗಿಯಿಂದಾಗಿ ಆಗುವಂಥ ಗಾಯಗಳು ಅತಿ ಹೆಚ್ಚಿನ ಒಂದು ಪ್ರಾಬ್ಲಮ್, ಅಂತಂದರೆ ಅತಿ ಹೆಚ್ಚಿನ ಒಂದು ಹಿಂಸೆಯನ್ನು ಕೊಡುವಂಥ ಒಂದು ಪಾಯಿಂಟ್ ಕೂಡ ಇದಾಗಿರುತ್ತೆ. ನೆಕ್ಸ್ಟ್ 45ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಅಗೋಚರ ವಸ್ತುವನ್ನು ಪತ್ತೆ ಹಚ್ಚಲು ಬಳಸಲ್ಪಡುವಂಥ ರೆಡಾರ್ನಲ್ಲಿ ಯಾವ ಅಲೆಗಳು ಬಳಸಲ್ಪಡುತ್ತದೆ? ಸ್ನೇಹಿತರೆ, ಅಗೋಚರ ವಸ್ತುಗಳನ್ನು ಪತ್ತೆ ಹಚ್ಚಲು ಬಳಸಲ್ಪಡುವಂಥ ರೆಡಾರ್ನಲ್ಲಿ ಯಾವ ಒಂದು ಅಲೆಗಳನ್ನು ಬಳಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಯಾವ ಅಲೆಯನ್ನು ನಾವು ಬಳಸುತ್ತೇವೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮೈಕ್ರೋ ಅಲೆಗಳು. ಸ್ನೇಹಿತರೆ, ಮೈಕ್ರೋ ವೇವ್ಸ್ ಅಂತಲೂ ಕೂಡ ಕರಿತೀವಿ. ಮೈಕ್ರೋ ಅಲೆಗಳು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 46ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ನದಿಯ ತಿರುವುಗಳಲ್ಲಿ ವೇಗ ಹೆಚ್ಚಾಗಿರುವ ಪಾರ್ಶ್ವ ಯಾವುದು? ಸ್ನೇಹಿತರೆ, ನದಿಯ ತಿರುವುಗಳಲ್ಲಿ ಹೆಚ್ಚಾಗಿರುವಂಥ ಪಾರ್ಶ್ವ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ, ನದಿ ತಿರುವಿನ ಹೊರಪಾರ್ಶ್ವದಲ್ಲಿ. ಸ್ನೇಹಿತರೆ, ನದಿ ತಿರುವಿನ ಹೊರಪಾರ್ಶ್ವದಲ್ಲಿ ವೇಗ ಅತಿ ಹೆಚ್ಚಿನದಾಗಿ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 47ನೇ ಪ್ರಶ್ನೆ ಕಡೆಗೆ ಬರೋದಾದರೆ, 8 ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚುತ್ತಿರುವಂಥ ಒಂದು HIV ಹರಡುವಿಕೆಯನ್ನು ನಿಭಾಯಿಸಲು ಆರಂಭಿಸಲಾದಂಥ ಯೋಜನೆ ಯಾವುದು? ಸ್ನೇಹಿತರೆ, ಇದು ಕರೆಂಟ್ ಅಫೇರ್ಸ್ನ ಕ್ವಶನ್ ಪೇಪರ್ ಆಗಿರುತ್ತೆ. ಸ್ನೇಹಿತರೆ, ಕರೆಂಟ್ ಅಫೇರ್ಸ್ನ ಪ್ರಶ್ನೆ ಕೂಡ ಇದಾಗಿರುತ್ತೆ. ಸ್ನೇಹಿತರೆ, ಪ್ರಸ್ತುತ ನಾವು ಗಮನಿಸಬಹುದು, 8 ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚುತ್ತಿರುವಂಥ ಒಂದು HIV ತಡೆಗಟ್ಟಲು ಅಥವಾ ಇದನ್ನು ನಿಭಾಯಿಸಲು ಆರಂಭಿಸಲಾದಂಥ ಒಂದು ಯೋಜನೆ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪ್ರಾಜೆಕ್ಟ್ ಸನ್ರೈಸ್. ಸ್ನೇಹಿತರೆ, ಆಪ್ಷನ್ ಬಿ, ಪ್ರಾಜೆಕ್ಟ್ ಸನ್ರೈಸ್ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ನಿಮಗೆ ಮುಂಬರಲಿರುವಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ಸ್ಗಳಲ್ಲಿ ಬರಲಿರುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನೆಕ್ಸ್ಟ್ ನಾವು 48ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸ್ನೇಹಿತರೆ 48ನೇ ಪ್ರಶ್ನೆ,
ಕೆಳಗಿನವರಲ್ಲಿ ಯಾರು ಭಾರತದ ಸಾರ್ವತ್ರಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷಕರನ್ನು ನಾಮನಿರ್ದೇಶನ ಮಾಡುತ್ತಾರೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ನಾವು ಈ ರೀತಿ ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿದ್ದೀವಿ ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ. ಈ ಕೆಳಗಿನವರಲ್ಲಿ ಯಾರು ಭಾರತದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷಕರನ್ನು ನಾಮನಿರ್ದೇಶನ ಮಾಡುತ್ತಾರೆ ಅಂತಂದರೆ ಅವರನ್ನು ಆಯ್ಕೆ ಮಾಡುತ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಲೋಕಸಭಾ ಸ್ಪೀಕರ್ ಸ್ನೇಹಿತರೆ. ಆಪ್ಷನ್ ಸಿ, ಲೋಕಸಭಾ ಸ್ಪೀಕರ್ ಆಗಿರುತ್ತೆ. ವಿದ್ಯಾರ್ಥಿಗಳು ನೀವೇನಂತ ಅನ್ಕೊಂತೀರ, ರಾಷ್ಟ್ರಪತಿಗಳು ಅಥವಾ ವಿರೋಧ ಪಕ್ಷದ ನಾಯಕರು ಅಂತ ತಿಳ್ಕೊತೀರ, ಆದರೆ ಅದು ತಪ್ಪಾಗಿರುತ್ತೆ. ಆಪ್ಷನ್ ಬಿ, ಲೋಕಸಭಾ ಸ್ಪೀಕರ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ 49ನೇ ಪ್ರಶ್ನೆಯನ್ನು ನೋಡಿದ್ರೆ, ನಾಗರಿಕತೆಯ ಯಾವ ಸ್ಥಳದಿಂದ ಕುದುರೆಯ ಅವಶೇಷಗಳು ದೊರೆತಿವೆ ಸ್ನೇಹಿತರೆ? ನಾಗರಿಕತೆಯ ಯಾವ ಒಂದು ಸ್ಥಳದಿಂದ ಕುದುರೆಯ ಅವಶೇಷಗಳು ದೊರೆತಿದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ, ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಯಾವ ಒಂದು ಪ್ಲೇಸಿನಿಂದ ಈ ಒಂದು ಕುದುರೆಯ ಅವಶೇಷಗಳು ದೊರಕಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸುರ್ಕೋಟಡ ಸ್ನೇಹಿತರೆ. ಆಪ್ಷನ್ ಸಿ, ಸುರ್ಕೋಟಡ ಎಂಬಂಥ ಪ್ಲೇಸಿನಿಂದ ನಾಗರಿಕತೆಯ ಕುದುರೆಯ ಅವಶೇಷಗಳು ದೊರೆತಿರುವಂಥ ಒಂದು ಪ್ಲೇಸ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ 50ನೇ ಪ್ರಶ್ನೆಯ ಕಡೆಗೆ ಬರೋದಾದರೆ, ಭಾರತದೊಂದಿಗಿನ ಏಕೀಕರಣದ ಸಂದರ್ಭದಲ್ಲಿ ತಿರುವಾಂಕೂರಿನ ದಿವಾನರು ಯಾರಾಗಿದ್ದರು ಸ್ನೇಹಿತರೆ? ಭಾರತದೊಂದಿಗಿನ ಏಕೀಕರಣದ ಸಂದರ್ಭದಲ್ಲಿ ತಿರುವಾಂಕೂರಿನ ದಿವಾನರು ಯಾರಾಗಿದ್ದರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, CP ರಾಮಸ್ವಾಮಿ ಅಯ್ಯರ್ ಸ್ನೇಹಿತರೆ. ಆಪ್ಷನ್ ಬಿ, CP ರಾಮಸ್ವಾಮಿ ಅಯ್ಯರ್ ಇದು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಪ್ರಶ್ನೆ 2 ರಿಂದ 3 ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಕೂಡ ಆಗಿದೆ. ನೆಕ್ಸ್ಟ್ 51ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಜಪಾನಿನ ಹಿರೋಶಿಮಾದಲ್ಲಿ ಯಾವ ನದಿಯ ದಡದಲ್ಲಿ ಪ್ರಧಾನಿ ಮೋದಿಯವರ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಜಪಾನಿನ ಹಿರೋಶಿಮಾದಲ್ಲಿ ಯಾವ ನದಿಯ ದಡದಲ್ಲಿ ಪ್ರಧಾನಿ ಮೋದಿ ಮತ್ತು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸ್ನೇಹಿತರೆ. ಆ ಒಂದು ನದಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ನದಿ ಯಾವುದು ಅಂತಂದರೆ ನಿಮಗೆ ಈ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಮತ್ತೊಂದು ಆಪ್ಷನ್ಸ್ಗಳ ಅಥವಾ ಮತ್ತೊಂದು ರೀತಿಯಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅದು ಯಾವ ದೇಶ ಅಂತಲೂ ಕೂಡ ಕೇಳಲಾಗುತ್ತೆ ಸ್ನೇಹಿತರೆ. ನೀವು ಜಪಾನ್ ಅಂತ ತಿಳ್ಕೊಬೇಕಾಗುತ್ತೆ. ಯಾವ ನದಿ ಅಂತ ನೋಡಿದ್ರೆ ಆಪ್ಷನ್ ಬಿ, ಮೊಟೊಯಾಸು ನದಿ ಸ್ನೇಹಿತರೆ. ಆಪ್ಷನ್ ಬಿ, ಮೊಟೊಯಾಸು ನದಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ ನಾವು 52ನೇ ಪ್ರಶ್ನೆಯ ಕಡೆಗೆ ಬರೋದಾದರೆ ಸ್ನೇಹಿತರೆ, 52ನೇ ಪ್ರಶ್ನೆಯಲ್ಲಿ ನೀವು ಗಮನಿಸಬಹುದು ಪಾರ್ಟ್ 1 ಮತ್ತು ಪಾರ್ಟ್ 2 ಅನ್ನು ಕೊಡಲಾಗಿದೆ. ಪಾರ್ಟ್ 1ನಲ್ಲಿ ಹೆಸರುಗಳನ್ನು ನೀಡಲಾಗಿದೆ, ಪಾರ್ಟ್ 2 ಅಲ್ಲಿ ಅವರು ಯಾವುದಕ್ಕೆ ಸಂಬಂಧಪಟ್ಟಿರುತ್ತಾರೆ ಅಂತ ನೀಡಲಾಗಿದೆ ಸ್ನೇಹಿತರೆ. ಪ್ರಮುಖವಾಗಿ ನಾವು ಪಾರ್ಟ್ 1 ಮತ್ತು ಪಾರ್ಟ್ 2ಗಳನ್ನು ಮ್ಯಾಚ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಗಮನಿಸೋದಾದರೆ ಪಾರ್ಟ್ 1ನಲ್ಲಿ ಗಜಲ್ ಗುಂಡಮ್ಮ ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಂದರೆ ಸಂಗೀತಕ್ಕೆ ಸಂಬಂಧಪಟ್ಟಿದ್ದಾರೆ ಸ್ನೇಹಿತರೆ. ಗಜಲ್ ಗುಂಡಮ್ಮ ಸಂಗೀತಕ್ಕೆ ಸಂಬಂಧಪಟ್ಟಿರುತ್ತಾರೆ. ನೆಕ್ಸ್ಟ್ ಬೆಳಗಲ್ ವೀರಣ್ಣ ಇವರು ತೊಗಲು ಬೊಂಬೆ ಆಟಕ್ಕೆ ಸಂಬಂಧಪಟ್ಟಿರುತ್ತಾರೆ. ನೆಕ್ಸ್ಟ್ ಜಯದೇವಿ ತಾಯಿಲಿಗಾಡೆ ಅವರು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುತ್ತಾರೆ ಸ್ನೇಹಿತರೆ. ಈ ಒಂದು ಸರಿಯಾದಂಥ ಉತ್ತರಗಳನ್ನು ಪರಿಗಣಿಸಿ ನಾವು ಆಯ್ಕೆಗಳನ್ನು ನೋಡಿದ್ರೆ 2, 3 ಮತ್ತು 1 ಆಗಿರುತ್ತೆ. 2, 3 ಮತ್ತು 1 ಯಾವುದಾಗಿದೆ ಅಂತ ನಾವು ಆಪ್ಷನ್ಸ್ಗಳನ್ನು ನೋಡಿದ್ರೆ ಆಯ್ಕೆಗಳನ್ನು ಆಪ್ಷನ್ ಬಿ ಸರಿಯಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ ನಾವು 53ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ, ಇಲ್ಲಿ ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಣೆಯನ್ನು ಗುರುತಿಸಿ ಸ್ನೇಹಿತರೆ. ಈ ಕೆಳಗಡೆ ನೀಡಿರುವಂಥ ಆಯ್ಕೆಗಳಲ್ಲಿ
ತಪ್ಪಾದಂಥ ಜೋಡಣೆಗಳನ್ನು ನೀವು ಗುರುತಿಸಬೇಕಾಗಿರುತ್ತೆ. ವಿದ್ಯಾರ್ಥಿಗಳು ನೀವೇನು ಮಾಡ್ತೀರಾ, ಪ್ರತಿಯೊಂದು ಪ್ರಶ್ನೆಯಲ್ಲಿ ಕೆಲವೊಂದರಲ್ಲಿ ಸರಿಯಾದಂಥ ಜೋಡಣೆಯನ್ನು ತಿಳಿಸಿ ಅಥವಾ ತಪ್ಪಾದ ಜೋಡಣೆಯನ್ನು ತಿಳಿಸಿ ಅಂತ ಕೊಟ್ಟಿರ್ತಾರೆ. ಅವರು ಯಾವುದನ್ನು ಕೇಳಿರ್ತಾರೆ ಅದನ್ನು ಮಾತ್ರ ನಾವು ಆಪ್ಷನ್ಸನ್ನು ಟಿಕ್ ಮಾಡಬೇಕಾಗತ್ತೆ. ನೀವೀಗ ಅವರು ತಪ್ಪಾದ ಜೋಡಣೆಯನ್ನು ಗುರುತಿಸಿ ಅಂತ ತಕ್ಷಣ ನೀವು ಸರಿಯಾದಂಥ ಜೋಡಣೆಯನ್ನು ಗುರುತಿಸಿದರೆ ಅದು ನಿಮ್ಮ ಮಾರ್ಕ್ಸನ್ನು ಕಳೆಯಲಾಗುತ್ತದೆ. ನೀವು ಗಮನಿಸಬೇಕು, ತಪ್ಪಾದಂಥ ಜೋಡಣೆಯನ್ನು ಗುರುತಿಸಬೇಕು ಅಂತಲೂ ಕೂಡ ಇಲ್ಲಿ ನೀಡಲಾಗಿರುತ್ತೆ. ಮೊದಲನೇ ಪಾಯಿಂಟ್, ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಯ ಪಿತಾಮಹ ಯಾರು ಅಂತಂದರೆ ಆಡಮ್ ಸ್ಮಿತ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇ ಪಾಯಿಂಟ್, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಪಿತಾಮಹ JM ಕೇನ್ಸ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇ ಪಾಯಿಂಟ್, ಮಿಶ್ರ ಆರ್ಥಿಕ ವ್ಯವಸ್ಥೆಯ ಪಿತಾಮಹ ಕಾರ್ಲ್ ಮಾರ್ಕ್ಸ್ ಅಂತ ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ 3 ಪಾಯಿಂಟ್ಗಳನ್ನು ನೀಡಲಾಗಿದೆ. ಈ ಒಂದು 3 ಪಾಯಿಂಟ್ಗಳನ್ನು ಪರಿಗಣಿಸಿ ತಪ್ಪಾದ ಜೋಡಣೆ ಯಾವುದಾಗಿದೆ ಅಂತ ನಾವು ಗಮನಿಸಬೇಕಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ತಪ್ಪಾದಂಥ ಜೋಡಣೆ ಯಾವುದು ಅಂತ ನೋಡಿದ್ರೆ ಅಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 1, 2 ಮತ್ತು 3 ಇವು 3 ಕೂಡ ತಪ್ಪಾಗಿರುತ್ತೆ. ಸ್ನೇಹಿತರೆ, 3 ಕೂಡ ತಪ್ಪಾಗಿರುತ್ತೆ. ಹಾಗಾಗಿ ತಪ್ಪಾದ ಜೋಡಣೆ ಯಾವುದು ಅಂತಂದರೆ 1, 2 ಮತ್ತು 3 ಇವೆಲ್ಲವೂ ಕೂಡ ತಪ್ಪಾಗಿರುತ್ತದೆ. ನೆಕ್ಸ್ಟ್ 54ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಬಹುದು, ನಾವು ಪ್ರತಿಯೊಂದು ಪ್ರಶ್ನೆಗಳಲ್ಲಿ ನಿಮಗೆ ಜೋಡಿಸಿ ಬರೆಯುವುದು ಅಥವಾ ಸರಿಯಾದಂಥ ಹೊಂದಾಣಿಕೆ ಯಾವುದು ಅಥವಾ ತಪ್ಪಾದಂಥ ಹೊಂದಾಣಿಕೆ ಯಾವುದು ಈ ರೀತಿಯಾದಂಥ ಪ್ರಶ್ನೆಗಳು ಜಾಸ್ತಿ ತೆಗೆದಿದ್ದೀವಿ. ಏನಕ್ಕೆ ಅಂತ ನೀವು ಗಮನಿಸೋದಾದರೆ, ನಿಮಗೆ ಫಾರ್ ಎಕ್ಸಾಂಪಲ್ ಈಗ ನಾವು ಒನ್ ಲೈನರಲ್ಲಿ ಕ್ವಶನನ್ನು ಕೇಳಿಬಿಟ್ರೆ ಆ ಒಂದು ಪ್ರಶ್ನೆಗೆ ಕೇವಲ ಒಂದೇ ಒಂದು ಮಾತ್ರ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ನೀವು 4 ರಿಂದ 5 ಪ್ರಶ್ನೆಗಳು ಅಥವಾ 5 ಹೇಳಿಕೆಗಳನ್ನು ನೋಡಿದ ತಕ್ಷಣ ನೀವು ಒಂದು ಪ್ರಶ್ನೆ ಕಲಿಯುವಾಗ ಅದರ ಜೊತೆಗೆ 4 ಪ್ರಶ್ನೆಗಳಿಗೆ ಉತ್ತರವನ್ನು ಏನು ಬರುತ್ತದೆ, ಯಾವ ರೀತಿ ಬರುತ್ತದೆ ಅಂತ 4 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಕಲಿತಾ ಹೋಗ್ತೀರಾ. ಹಾಗಾಗಿ ಇಂತಹ ಒಂದು ಪ್ರಶ್ನೆಗಳನ್ನು ನಾವು ಆದಷ್ಟು ತೆಗಿತಾ ಹೋಗಿದ್ದೀವಿ. ನೆಕ್ಸ್ಟ್ 54ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಒಂದು ಜೋಡಿಗಳನ್ನು ಗಮನಿಸಿ ನೋಡೋದಾದರೆ, ಮೊದಲನೇದಾಗಿ ಸಂಪತ್ತಿನ ವ್ಯಾಖ್ಯಾನ ನೀಡಿದವರು ಆಡಮ್ ಸ್ಮಿತ್ ಆಗಿರ್ತಾರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಯೋಗಕ್ಷೇಮದ ವ್ಯಾಖ್ಯಾನ ನೀಡಿದವರು ಆಲ್ಫ್ರೆಡ್ ಮಾರ್ಷಲ್ ಆಗಿರ್ತಾರೆ. ಮೂರನೇದಾಗಿ ಕೊರತೆಯ ವ್ಯಾಖ್ಯೆ ನೀಡಿದವರು ಲಿಯೋನೆಲ್ ರಾಬಿನ್ಸ್. ನೆಕ್ಸ್ಟ್ 4ನೇದಾಗಿ ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆ ನೀಡಿದರು JM ಕೇನ್ಸ್ ಆಗಿರ್ತಾರೆ. ಸ್ನೇಹಿತರೆ, ಒಂದು 4 ಜೋಡಿಗಳನ್ನು ಗಮನಿಸಿ ನಾವು ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಸ್ನೇಹಿತರೆ. ಇದರಲ್ಲಿ ಎಷ್ಟು ಜೋಡಿಗಳು ಸ್ನೇಹಿತರೆ, ಯಾವ ಜೋಡಿ ಅಂತ ಕೇಳಿಲ್ಲ, ಇಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಪ್ರಮುಖವಾಗಿ ನೀವು ಇಲ್ಲಿ ಈ ಒಂದು ಪಾಯಿಂಟನ್ನು ಗಮನಿಸಬೇಕಾಗಿರುತ್ತೆ, ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಎ ಇಲ್ಲಿ ಕೊಟ್ಟಿರುವಂಥ 4 ಜೋಡಿಗಳು ಸರಿಯಾಗಿರುತ್ತೆ. ಸ್ನೇಹಿತರೆ, 4 ಜೋಡಿಗಳು ಕೂಡ ಸರಿಯಾಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಅಂದರೆ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. 4 ಜೋಡಿಗಳು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 55ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಕೆಳಗಿನ ಯಾವ ಉತ್ಪಾದಕ ವಲಯವು ದ್ವಿತೀಯ ವಲಯದಲ್ಲಿದೆ? ಸ್ನೇಹಿತರೆ, ಈ ಕೆಳಗಿನ ಯಾವ ವಲಯವು ದ್ವಿತೀಯ ವಲಯಕ್ಕೆ ಸೇರಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂತಂದರೆ ಯಾವ ವಲಯ ಯಾವುದಕ್ಕೆ ಸೇರಿದೆ, ದ್ವಿತೀಯ ವಲಯದಲ್ಲಿ ಯಾವುದು ಬರುತ್ತದೆ ಅಂತ ಇಲ್ಲಿ ಉತ್ಪಾದಕ ಕೇಳಲಾಗಿರುತ್ತೆ. ಸ್ನೇಹಿತರೆ, ನಾವು ಪ್ರಮುಖವಾಗಿ ಗಮನಿಸೋದಾದರೆ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿರುತ್ತೆ. ಆಯ್ಕೆಗಳಲ್ಲಿ ನಾವು ಗಮನಿಸೋದಾದರೆ ಆಪ್ಷನ್ ಎ, ಆಪ್ಷನ್ ಬಿ ಅಂತಂದರೆ 1, 2, 3, 4 ಮತ್ತು 5 ನೀಡಲಾಗಿದೆ. ಈ ಒಂದು 5 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಈ ಒಂದು 5 ಆಪ್ಷನ್ಸ್ಗಳನ್ನು ನೀಡಲಾಗಿದ್ದು ಉತ್ಪಾದನಾ ವಲಯದಲ್ಲಿ ದ್ವಿತೀಯ ವಲಯಕ್ಕೆ ಯಾವುದೆಲ್ಲ ಸೇರುತ್ತದೆ ಅಂತ ನಾವು ಗಮನಿಸೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಾತ್ರ ಸರಿಯಾಗಿರುತ್ತೆ. ಅಂದರೆ ಆಪ್ಷನ್ ಎ 1, 2, 3 ಮತ್ತು 4 ಮಾತ್ರ. ಸ್ನೇಹಿತರೆ, 1, 2, 3 ಮತ್ತು 4 ಮಾತ್ರ ಆಗಿರುತ್ತೆ. ಆದರೆ 5ನೇದು ಆಗಿರೋದಿಲ್ಲ, ನೀರಾವರಿ ಆಗಿರೋದಿಲ್ಲ. ಎರಡನೇ ದ್ವಿತೀಯ ವಲಯಕ್ಕೆ ಕಟ್ಟಡ ನಿರ್ಮಾಣ, ವಿದ್ಯುತ್ ಪೂರೈಕೆ, ವಿದ್ಯುತ್ ಉತ್ಪಾದನೆ ಮತ್ತು ಗುಡಿ ಕೈಗಾರಿಕೆಗಳು ಇವು 4 ಸರಿಯಾಗಿರುತ್ತೆ. ಆದರೆ ಆಪ್ಷನ್ 5ನೇದು ತಪ್ಪಾಗಿರುತ್ತದೆ. ನೆಕ್ಸ್ಟ್ 56ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಕೆಳಗೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಮತ್ತು ಯಾವ ದೇಶದ ಸಹಯೋಗದೊಂದಿಗೆ ರಚಿತವಾದಂಥ ಎಂಬುದು ನೀಡಲಾಗಿದೆ. ಇದರಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ಸ್ನೇಹಿತರೆ, ಇದರಲ್ಲಿ ತಪ್ಪಾಗಿರುವುದನ್ನು ಗುರುತಿಸಬೇಕಾಗಿರುತ್ತೆ. ಕೆಳಗಡೆ ಯಾವ ದೇಶ ಮತ್ತು ಯಾವ ಉಕ್ಕಿನ ಕಾರ್ಖಾನೆಯನ್ನು ನಮ್ಮ ಭಾರತ ದೇಶದಲ್ಲಿ ರಚಿಸಲಾಗಿದೆ ಅಥವಾ ಬೇರೆ ದೇಶಗಳಲ್ಲೂ ಕೂಡ ರಚಿಸಲಾಗಿರುತ್ತೆ, ಆ ಒಂದು ಉಕ್ಕಿನ ಕಾರ್ಖಾನೆ ಯಾವುದು ಮತ್ತು ಯಾವ ದೇಶದೊಂದಿಗೆ ರಚಿಸಲಾಗಿದೆ ಅನ್ನುವಂಥದ್ದನ್ನ
ತಪ್ಪಾದ ಜೋಡಿಯನ್ನು ಅಥವಾ ತಪ್ಪಾದ ಹೇಳಿಕೆಯನ್ನು ಯಾವುದು ಆಗಿದೆ ಅದನ್ನು ಗುರುತಿಸಬೇಕು ಅಂತಲೂ ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ರೂರ್ಕೆಲಾ ಇದು ಭಾರತ ಮತ್ತು ಜರ್ಮನಿಯ ನಡುವೆ ಇರುತ್ತದೆ. ಭಿಲಾಯಿ ಇದು ರಷ್ಯಾ ಮತ್ತು ಭಾರತ ನಡುವೆ ಇರುತ್ತೆ. ನೆಕ್ಸ್ಟ್ ದುರ್ಗಾಪುರ ಭಾರತ ಮತ್ತು ಇಂಗ್ಲೆಂಡ್ ಆಗಿರುತ್ತೆ. ಆದರೆ ಆಪ್ಷನ್ ಸಿ ಇದೆಲ್ಲ ಬೊಕ್ಯಾರೋ ಮತ್ತು ಫ್ರಾನ್ಸ್ ಇದು ತಪ್ಪಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 57ನೇ ಪ್ರಶ್ನೆ ಕಡೆಗೆ ಬರೋದಾದರೆ 1932 ಫೆಬ್ರವರಿಯಲ್ಲಿ ನಡೆದಂಥ ಒಂದು ಘಟಿಕೋತ್ಸವದಲ್ಲಿ ಪದವಿ ಪಡೆಯುವಾಗ ಗವರ್ನರ್ನತ್ತ ಗುಂಡಿಕ್ಕಿದಂಥ ವಿದ್ಯಾರ್ಥಿನಿ ಯಾರು ಸ್ನೇಹಿತರೆ? ಈ ಒಂದು ಪ್ರಶ್ನೆ ಅಷ್ಟು ನಿಮಗೆ PSIಯಲ್ಲಿ 2 ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿದೆ. ಇದು PSI ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಗೊತ್ತಿರುತ್ತೆ. 1932 ಫೆಬ್ರವರಿಯಲ್ಲಿ ನಡೆದಂಥ ಘಟಿಕೋತ್ಸವದಲ್ಲಿ ಪದವಿ ಪಡೆಯುವಾಗ ಗವರ್ನರ್ನತ್ತ ಗುಂಡಿಕ್ಕಿ ಕೊಂದಂಥ ವಿದ್ಯಾರ್ಥಿನಿ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ಬಿನಾ ದಾಸ್ ಸ್ನೇಹಿತರೆ. ಆಪ್ಷನ್ ಸಿ ಬಿನಾ ದಾಸ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 58ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಅಂಡಮಾನ್ ದ್ವೀಪಕ್ಕೆ ಭೇಟಿ ನೀಡಿದಾಗ ಕೊಲೆಯಾದಂಥ ವೈಸ್ರಾಯ್ ಯಾರು ಸ್ನೇಹಿತರೆ? ಅಂಡಮಾನ್ ದ್ವೀಪಕ್ಕೆ ಭೇಟಿ ನೀಡಿದಾಗ ಕೊಲೆಯಾದಂಥ ವೈಸ್ರಾಯ್ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿದೆ. ಅದರಲ್ಲಿ ಅಂಡಮಾನ್ ದ್ವೀಪಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕೊಲೆಯಾದಂಥ ವೈಸ್ರಾಯ್ ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಯೋ. ಆಪ್ಷನ್ ಡಿ ಮೇಯೋ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಇವರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕೊಲೆ ಕೂಡ ಆಗುತ್ತದೆ ಇವ್ರದ್ದು. ನೆಕ್ಸ್ಟ್ 59ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಬೆಳೆ ಹಾನಿಯಿಂದಾಗಿ ರೈತರು ಕಂದಾಯ ಮನ್ನಾ ಮಾಡಲು ಒತ್ತಾಯಿಸಿ 1918ರಲ್ಲಿ ಗಾಂಧೀಜಿ ನಡೆಸಿದಂಥ ಚಳುವಳಿ ಯಾವುದು ಅಥವಾ ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದು ಆಗಬೇಕಾಗಿರುತ್ತೆ, ಅದು ತಪ್ಪಾಗಿ ಪ್ರಿಂಟ್ ಆಗಿದೆ. ಬೆಳೆ ಹಾನಿಯಿಂದಾಗಿ ರೈತರು ಕಂದಾಯವನ್ನು ಮನ್ನಾ ಮಾಡಬೇಕಾಗಿ ಅಂತಾರೆ ರೈತರ ಕಂದಾಯವನ್ನು ಮನ್ನಾ ಮಾಡಬೇಕಾಗಿ ಒತ್ತಾಯಿಸಿ 1918ರಲ್ಲಿ ಗಾಂಧೀಜಿಯವರು ಈ ಕೆಳಗಿನ ಯಾವ ಚಳುವಳಿಯನ್ನು ಆರಂಭಿಸಿದರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಖೇಡಾ ಸತ್ಯಾಗ್ರಹ ಸ್ನೇಹಿತರೆ. ಆಪ್ಷನ್ ಬಿ ಖೇಡಾ ಸತ್ಯಾಗ್ರಹ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 60ನೇ ಪ್ರಶ್ನೆ ಕಡೆಗೆ ಬರೋದಾದರೆ 1919ರಲ್ಲಿ ಭಾರತದಲ್ಲಿ ಖಿಲಾಫತ್ ಚಳುವಳಿ ಆರಂಭಿಸಿದವರು ಯಾರು ಸ್ನೇಹಿತರೆ? 1919ರಲ್ಲಿ ಭಾರತದಲ್ಲಿ ಖಿಲಾಫತ್ ಚಳುವಳಿಯನ್ನು ಆರಂಭಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಸ್ನೇಹಿತರೆ. ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 61ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಜಲಿಯನ್ ವಾಲಾಬಾಗ್ ದುರಂತ ನಡೆದ ಸಮಯದಲ್ಲಿ ಭಾರತದಲ್ಲಿ ವೈಸ್ರಾಯ್ ಆಗಿದ್ದವರು ಯಾರು ಸ್ನೇಹಿತರೆ? ಜಲಿಯನ್ ವಾಲಾಬಾಗ್ ದುರಂತ ನಡೆದಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ವೈಸ್ರಾಯ್ ಆಗಿದ್ದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಗಳು ಅಷ್ಟೇ ನಿಮಗೆ 2 ರಿಂದ 3 ಬಾರಿ ರಿಪೀಟೆಡ್ ಆಗಿದೆ, ಅಂದರೆ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಕೂಡ ಇದಾಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಯಾರು ಅಂತ ನೋಡಿದ್ರೆ ಆಪ್ಷನ್ ಡಿ ಚೇಮ್ಸ್ಫರ್ಡ್ ಸ್ನೇಹಿತರೆ. ಆಪ್ಷನ್ ಬಿ ಚೇಮ್ಸ್ಫರ್ಡ್ ಅಂತಾರೆ. ಆಪ್ಷನ್ ಡಿ ಚೇಮ್ಸ್ಫರ್ಡ್ ಸರಿಯಾಗಿರುತ್ತೆ ಸ್ನೇಹಿತರೆ. ನೀವು ಪ್ರಮುಖವಾಗಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ಗಮನಿಸಬಹುದು, ನಮ್ಮ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿಯವರ ಬಗ್ಗೆ ಕನಿಷ್ಠ 1 ರಿಂದ 2 ಪ್ರಶ್ನೆಗಳು ನಿಮಗೆ ಮಿಸ್ ಇಲ್ಲದಲೇ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ಬಂದೇ ಬರುತ್ತದೆ. ಹಾಗಾಗಿ ಗಾಂಧೀಜಿ ಅವರಿಗೆ ಸಂಬಂಧಪಟ್ಟಂತನೇ ಒಂದು ವಿಡಿಯೋವನ್ನು ನಾವು ಕಂಪ್ಲೀಟಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೇವೆ. ಅವರ ಬಗ್ಗೆನೇ ಅತಿ ಹೆಚ್ಚಿದಾಗಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ಕೂಡ ತೆಗೆದು ನಾವು ಒಂದು ವಿಡಿಯೋನು ಕೂಡ ಮಾಡಿದ್ದೀವಿ. ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸನ್ನು ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ 62ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಜಲಿಯನ್ ವಾಲಾಬಾಗ್ ದುರಂತ ವಿಚಾರಣೆಗೆ ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿದಂಥ ಆಯೋಗ ಯಾವುದು ಸ್ನೇಹಿತರೆ? ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಬ್ರಿಟಿಷ್ ಸರ್ಕಾರ ಈ ಕೆಳಗಿನ ಯಾವ ಒಂದು ಆಯೋಗವನ್ನು ನೇಮಕ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ. ಆ ಒಂದು ಸರಿಯಾದಂಥ ಉತ್ತರ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಸಿ ಹಂಟರ್ ಕಮಿಷನ್ ಸ್ನೇಹಿತರೆ. ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಬ್ರಿಟಿಷ್ ಸರ್ಕಾರವು ಹಂಟರ್ ಕಮಿಷನನ್ನು ಆಯ್ಕೆ ಮಾಡುತ್ತದೆ ಅಂತ ಹಂಟರ್ ಕಮಿಷನನ್ನು ನೇಮಕ ಕೂಡ ಮಾಡುತ್ತದೆ.
ನೆಕ್ಸ್ಟ್ 63ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ನಾನು ನಿಮಗೆ ತಿಳಿಸಿದೆ ಪ್ರತಿಯೊಂದರಲ್ಲೂ ಗಾಂಧೀಜಿಯವರ ಬಗ್ಗೆನೇ ಕಂಪಲ್ಸರಿ ಬಂದೇ ಬರ್ತದೆ ಅಂತ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ಆತ್ಮಸಾಕ್ಷಿ ಎಂದು ಯಾವ ವ್ಯಕ್ತಿಗೆ ಕರೆಯಲ್ಪಡುತ್ತದೆ ಸ್ನೇಹಿತರೆ? ಈ ಕೆಳಗೆ ನೀಡಿರುವಂಥ ಆಪ್ಷನ್ಸ್ಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಆತ್ಮಸಾಕ್ಷಿ ಎಂದು ಈ ಕೆಳಗಿನ ವ್ಯಕ್ತಿಗೆ ಕರೆಯಲಾಗುತ್ತದೆ ಅಥವಾ ಕರೆಯಲ್ಪಡುತ್ತಿದ್ದರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಸಿ ರಾಜಗೋಪಾಲಾಚಾರಿ. ಸ್ನೇಹಿತರೆ, ಆಪ್ಷನ್ ಡಿ, ಸಿ ರಾಜಗೋಪಾಲಾಚಾರಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 64ನೇ ಪ್ರಶ್ನೆ, ಬಂಗಾಳದ ಪಾಲದೊರೆ ಧರ್ಮಪಾಲನನ್ನು ಸೋಲಿಸುವ ಮೂಲಕ ಉತ್ತರ ಭಾರತದ ದಿಗ್ವಿಜಯ ಕೈಗೊಂಡಂಥ ಕರ್ನಾಟಕದ ಮೊದಲ ದೊರೆ ಯಾರು ಸ್ನೇಹಿತರೆ? ಕರ್ನಾಟಕದ ಮೊದಲ ದೊರೆ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಬಂಗಾಳದ ಪಾಲದೊರೆ ಧರ್ಮಪಾಲನನ್ನು ಸೋಲಿಸಿ ಉತ್ತರ ಭಾರತದ ದಿಗ್ವಿಜಯಕ್ಕೆ ಕೈಗೊಂಡಂಥದ ಕರ್ನಾಟಕದ ಮೊದಲ ದೊರೆ ಅಥವಾ ರಾಜ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಧ್ರುವ. ಆಪ್ಷನ್ ಡಿ, ಧ್ರುವ ರಾಜ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 65ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಇದು ಸಂಪೂರ್ಣ ಭಕ್ತಿ ಸಿದ್ಧಾಂತ ಅಥವಾ ಈ ಕಡೆ ಪ್ರತಿಪಾದಕರು ಆಗಿರ್ತಾರೆ. ಸ್ನೇಹಿತರೆ, ಪಾರ್ಟ್ 1ನಲ್ಲಿ ಸಿದ್ಧಾಂತಗಳಿರುತ್ತದೆ, ಪಾರ್ಟ್ ಬಿಯಲ್ಲಿ ಅಂದರೆ ಪಾರ್ಟ್ 2ಲ್ಲಿ ಪ್ರತಿಪಾದಕರು ಕೂಡ ಆಗಿರ್ತಾರೆ. ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸೋದಾದರೆ ಸ್ನೇಹಿತರೆ, ದ್ವೈತ ಸಿದ್ಧಾಂತ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತಂದರೆ ಆಪ್ಷನ್ ಸಿ, ಮಧ್ವಾಚಾರ್ಯರು. ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು ಆಗಿರ್ತಾರೆ. ನೆಕ್ಸ್ಟ್ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು. ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು ಸರಿಯಾಗಿರುತ್ತದೆ. ನೆಕ್ಸ್ಟ್ ವಿಶಿಷ್ಟಾದ್ವೈತ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತಂದರೆ ರಾಮಾನುಜಾಚಾರ್ಯರು. ಸ್ನೇಹಿತರೆ, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಆಗಿರುತ್ತೆ. ಶಕ್ತಿ ವಿಶಿಷ್ಟಾದ್ವೈತ ಇದು ಬಸವಣ್ಣ ಅವರಿಗೆ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬಹುದು, ನಿಮಗೆ ಲಾಸ್ಟ್ ಒನ್ ಗೊತ್ತಿದೆ ಅಂತಂದರೆ ಶಕ್ತಿ ವಿಶಿಷ್ಟಾದ್ವೈತ ಒಂದು ಗೊತ್ತಿದೆ ಅಂತಂದರೆ ಇದು ಫಸ್ಟ್ ಒನ್ ಅಂತ ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ ನೀವು ಗಮನಿಸಬಹುದು, ಕೊನೆಯದಾಗಿ ಲಾಸ್ಟ್ ಒನ್ನಲ್ಲಿ ಯಾವುದು ಒನ್ ಅಂತ ಇದೆ ಅಂತ ಗಮನಿಸಬಹುದು. ಲಾಸ್ಟ್ ಒನ್ನಲ್ಲಿ ಅಂದರೆ 4ನೇ ಪಾಯಿಂಟಲ್ಲಿ ಒನ್ನಲ್ಲಿ ಯಾವುದು ಇದೆ ಅಂತ ಗಮನಿಸೋದಾದರೆ ಆಪ್ಷನ್ ಬಿ ಮಾತ್ರ ಇದೆ. ಹಾಗಾಗಿ ಸ್ನೇಹಿತರೆ, ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನಾನು ನಿಮಗೆ ತಿಳಿಸಿದೆ, ನೀವು ಇಂತಹ ಪ್ರಶ್ನೆಗಳಿಗೆ ನಿಮಗೆ 4ಕ್ಕೆ 4 ಅಥವಾ 5 ಕೊಟ್ಟಿದ್ರೆ 5 ಅಥವಾ 6 ಕೊಟ್ಟಿದ್ರೆ 6 ಗೊತ್ತಿರಬೇಕು ಅಂತ ನಿಮಗೇನು ರೂಲ್ಸ್ ಇರಲ್ಲ. ಬಟ್ ಇದರಲ್ಲಿ ನೀವು ಟ್ರಿಕ್ಸನ್ನು ಉಪಯೋಗಿಸಿ 1ರಿಂದ 2 ಪ್ರಶ್ನೆಗಳು ಗೊತ್ತಿದ್ರೂ ಕೂಡ ನೀವು ಆನ್ಸರನ್ನು ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ನಾವು 66ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇಲ್ಲಿ ನೀಡಲಾಗಿದೆ ನೋಡಿ, ಕರ್ನಾಟಕವನ್ನು ಭೇಟಿ ನೀಡಿದಂಥ ವಿದೇಶಿ ಪ್ರವಾಸಿಗರು ಹಾಗೂ ಅವರ ಯಾವ ದೇಶಕ್ಕೆ ಸಂಬಂಧಪಟ್ಟಿರ್ತಾರೆ ಅಂತಲೂ ಕೂಡ ನೀಡಲಾಗಿರುತ್ತೆ. ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಆಗಿರುತ್ತೆ. ಈ ಒಂದು ಪ್ರಶ್ನೆಗಳು ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳಾಗಿರುತ್ತೆ. ಅಂತಂದರೆ ಇಷ್ಟು ಪ್ರಶ್ನೆಗಳು ಅವರು ಈ ರೀತಿ ಕೇಳಿರಲಿಲ್ಲ. ಅವರು ಫಾರ್ ಎಕ್ಸಾಂಪಲ್ ಈಗ ನಿಕೋಲಸ್ ಕೌಂಟಿ ಯಾವ ದೇಶದವರು ಈ ರೀತಿ ಪ್ರಶ್ನೆ ಆಗಿರುತ್ತೆ. ಬಟ್ ನಾವು ಅಷ್ಟು ಪ್ರಶ್ನೆಗಳನ್ನು ನಿಮಗೆ ಒಂದರಲ್ಲೇ ಏನಕ್ಕೆ ತಂದಿದ್ದೀವಿ ಅಂತಂದರೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ಯಾರು ಯಾವ ದೇಶದಿಂದ ಬಂದಿರೋ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಈ ಒಂದು ಪ್ರಶ್ನೆಯನ್ನು ಕೂಡ ತೆಗೆದಿರ್ತೀವಿ. ಪ್ರಮುಖವಾಗಿ ಸ್ನೇಹಿತರೆ, ನಾವು ಗಮನಿಸೋದಾದರೆ ಇಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ ಬಿಯನ್ನು ಗಮನಿಸಿ ಸರಿಯಾದಂಥ ಆಯ್ಕೆಗಳನ್ನು ನೀಡಬೇಕಾಗಿರುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ನಾವು ನೋಡೋದಾದರೆ ನಿಕೋಲಸ್ ಕೌಂಟಿ. ಸ್ನೇಹಿತರೆ, ನಿಕೋಲಸ್ ಕೌಂಟಿ ಇವನು ಯಾವ ದೇಶದಿಂದ ನಮ್ಮ ಭಾರತಕ್ಕೆ ಬಂದು? ನಿಕೋಲಸ್ ಕೌಂಟಿ ಯಾವ ದೇಶ ಅಂತ ನೋಡೋದಾದರೆ ಆಪ್ಷನ್ ಸಿ, ಇಟಲಿ ದೇಶದವರು. ನಿಕೋಲಸ್ ಕೌಂಟಿ ಇಟಲಿ ದೇಶದವರು ಆಗಿರುತ್ತಾರೆ. ನೆಕ್ಸ್ಟ್ 2ನೇದಾಗಿ ಅಬ್ದುಲ್ ರಜಾಕ್. ಸ್ನೇಹಿತರೆ, ಅಬ್ದುಲ್ ರಜಾಕ್ ಯಾವ ದೇಶದವರು ಅಂತ ನೋಡೋದಾದರೆ ಇವರು ಪರ್ಷಿಯನ್ನರು. ಅಬ್ದುಲ್ ರಜಾಕ್ ಇವರು ಪರ್ಷಿಯನ್ನರಾಗಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಬಾರ್ಬೋಸಾನ. ಸ್ನೇಹಿತರೆ, ಬಾರ್ಬೋಸಾನ ಇವರು ಯಾವ ದೇಶದವರು ಅಂತ ನಾವು ನೋಡಿದ್ರೆ ಇವರು ಪೋರ್ಚುಗಲ್ನವರು ಆಗಿರ್ತಾರೆ. ಇವರು ಪೋರ್ಚುಗಲ್ನವರು ಆಗಿರುತ್ತಾರೆ. ನೆಕ್ಸ್ಟ್ ನಿಕೇಟರ್ ಇವರು ಯಾವ ದೇಶದವರು ಅಂತ ನೋಡಿದ್ರೆ ಇವರು ರಷ್ಯಾ ದೇಶದವರು ಆಗಿರ್ತಾರೆ. ನಿಕೇಟರ್ ಅವರು ರಷ್ಯಾ ದೇಶದವರು ಆಗಿರ್ತಾರೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗಳಲ್ಲಿ ನೀವು ಗಮನಿಸಬಹುದು, ಇಲ್ಲಿ ನಾವು ನೋಡಿದ್ರೆ ಲಾಸ್ಟ್ ಒನ್ ಅಂತಾರೆ 4ನೇದಾಗಿ ಆಪ್ಷನ್ 1 ಎಷ್ಟಿದೆ ಅಂತಾರೆ 3 ಪಾಯಿಂಟ್ಗಳಲ್ಲಿ ಅಂತಾರೆ 3 ಸರಿ ಉತ್ತರಗಳಲ್ಲಿ ನೀಡಲಾಗಿರುತ್ತೆ. ಇಂತಹ ಟೈಮಲ್ಲಿ ನೀವೇನು ಮಾಡಬೇಕು ಅಂತಾರೆ
ಮತ್ತೊಂದನ್ನು ಚೆಕ್ ಮಾಡ್ಕೊಂಡು ಅಂತಾರೆ ಬೇರೆ ಒಂದು ಆಪ್ಷನನ್ನು ಚೆಕ್ ಮಾಡಿಕೊಂಡು ಸರಿಯಾದಂಥ ಉತ್ತರವನ್ನು ನೀಡ್ಬೋದು. 3, 2, 4, 1 ಯಾವುದು ನೀಡಲಾಗಿದೆ ಅಂತಂದರೆ ಆಪ್ಷನ್ ಸಿ 3, 2, 4, 1 ಸರಿಯಾಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 67ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಕಾಕುತ್ಸವರ್ಮನನ್ನು ಕದಂಬ ಕುಲಶಿರೋಮಣಿ ಕೀರ್ತಿ ಸೂರ್ಯ ಎಂದು ಹೊಗಳಿರುವಂಥ ಶಾಸನ ಯಾವುದು ಸ್ನೇಹಿತರೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ. ಕಾಕುತ್ಸವರ್ಮನನ್ನು ಕದಂಬ ಕುಲಶಿರೋಮಣಿ ಕೀರ್ತಿ ಸೂರ್ಯ ಎಂದು ಹೊಗಳಿರುವಂಥ ಶಾಸನ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ತಾಳಗುಂದ ಶಾಸನ. ಸ್ನೇಹಿತರೆ ಆಪ್ಷನ್ ಸಿ ತಾಳಗುಂದ ಶಾಸನ ಸರಿಯಾಗಿರುತ್ತೆ. ನೀವು ಇಲ್ಲಿ ಗಮನಿಸಬಹುದು, ನಮ್ಮ ಕನ್ನಡದ ಅಥವಾ ಕರ್ನಾಟಕದ ಮೊಟ್ಟ ಮೊದಲಿನ ಒಂದು ಶಾಸನ ಯಾವುದು ಅಂತಾರೆ ಹಲ್ಮಿಡಿ ಶಾಸನ ಆಗಿರುತ್ತೆ. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬಂಥ ಗ್ರಾಮದಲ್ಲಿ ಕೂಡ ನಾವು ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ 68ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಬಜಾವತ್ ಆಯೋಗ ಯಾವ ನದಿಗೆ ಸಂಬಂಧಿಸಲಾಗಿದೆ ಅಥವಾ ಸಂಬಂಧಿಸಿದ್ದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಬಜಾವತ್ ಆಯೋಗ ಇದು ಯಾವ ನದಿಗೆ ಸಂಬಂಧಪಟ್ಟಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕೃಷ್ಣಾ ನದಿಗೆ ಸಂಬಂಧಿಸಿದೆ. ಸ್ನೇಹಿತರೆ ಆಪ್ಷನ್ ಎ ಕೃಷ್ಣಾ ನದಿಗೆ ಬಜಾವತ್ ಆಯೋಗ ಸಂಬಂಧ ಕೂಡ ಪಡುತ್ತದೆ. ನೆಕ್ಸ್ಟ್ ಮುಂದಿನ 69ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಣೆಯನ್ನು ಗುರುತಿಸಿ. ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಣೆಯನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ ನದಿ ಮತ್ತು ಜಲಪಾತಗಳನ್ನು ನೀಡಲಾಗಿದೆ. ಸ್ನೇಹಿತರೆ ಇಲ್ಲಿ ನದಿ ಮತ್ತು ಜಲಪಾತಗಳನ್ನು ಆಪ್ಷನ್ ಎ ಯಾವುದು ಕೇಳಲಾಗಿದೆ ಅಂತಂದರೆ ಕಾಳಿ, ಲಾಲ್ಗುಡಿ, ಬೆಡ್ತಿ, ಮಾಗೋಡು, ಅಘನಾಶಿನಿ, ಲುಶಿಂಗ್ಟನ್, ನೆಕ್ಸ್ಟ್ ಅರ್ಕಾವತಿ, ಬಂಡಾಜೆ ಅಂತ ನೀಡಲಾಗಿದೆ. ಸ್ನೇಹಿತರೆ ಇದರಲ್ಲಿ ಅವರು ಕೇಳಿರುವಂಥದ್ದು ತಪ್ಪಾದ ಹೊಂದಾಣಿಕೆ ಆಗಿರುವಂಥದ್ದು ಯಾವುದು ಅಂತ ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಡಿ ಅರ್ಕಾವತಿ, ಬಂಡಾಜೆ ಇದು ತಪ್ಪಾಗಿರುತ್ತೆ. ಇನ್ನು ಮಿಕ್ಕುಳಿದಂತೆ ಕಾಳಿ ನದಿಯಿಂದ ಲಾಲ್ಗುಳಿ ಆಗಿರುತ್ತೆ. ನೆಕ್ಸ್ಟ್ ಬೆಡ್ತಿ ನದಿಯಿಂದ ಮಾಗೋಡು ಜಲಪಾತ, ನೆಕ್ಸ್ಟ್ ಅಘನಾಶಿನಿ, ಲುಶಿಂಗ್ಟನ್ ಸರಿಯಾದಂಥ ಉತ್ತರವ ಕೂಡ ಆಗಿರುತ್ತೆ. ನೆಕ್ಸ್ಟ್ 70ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ 70ನೇ ಪ್ರಶ್ನೆ, ಈ ಕೆಳಗಿನ ನದಿ ಹಾಗೂ ಜಲಾಶಯಗಳ ಜೋಡಣೆಯನ್ನು ನೀಡಲಾಗಿದ್ದು ಸರಿಯಾದುದನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ ಇಲ್ಲಿ ಸರಿಯಾದುದನ್ನು ನಾವು ಗುರುತಿಸೋದಾದರೆ ಪ್ರಮುಖವಾಗಿ ನಾವು ಗಮನಿಸಬಹುದು, ಇಲ್ಲಿ ನದಿಗಳು ಮತ್ತು ಅದರ ಜಲಾಶಯಗಳನ್ನು ನೀಡಲಾಗಿದೆ. ವೇದಾವತಿ, ನಾರಾಯಣಪುರ, ನೆಕ್ಸ್ಟ್ ಶಿಂಷಾ, ಕೃಷ್ಣಸಾಗರ, ಕಾವೇರಿ, ಹಿಡಕಲ್, ಘಟಪ್ರಭಾ, ವಾಣಿವಿಲಾಸ ಸಾಗರ, ಕೃಷ್ಣ, ಮಾರ್ಕೋನಹಳ್ಳಿ ಇಷ್ಟು ಒಂದು ಆಪ್ಷನ್ಸ್ಗಳು ಮತ್ತು ನದಿಗಳು ಮತ್ತು ಅದರ ಒಂದು ಜಲಾಶಯಗಳನ್ನು ನೀಡಲಾಗಿದೆ. ಸ್ನೇಹಿತರೆ ಇಲ್ಲಿ ಸರಿಯಾದದ್ದನ್ನು ನಾವು ಗುರುತಿಸೋದಾದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನಾವು ಗಮನಿಸಿ ಸರಿಯಾದದ್ದನ್ನು ಗುರುತಿಸೋದಾದರೆ ಸ್ನೇಹಿತರೆ ಇಲ್ಲಿ ನೀಡಲಾಗಿದೆ ನೋಡಿ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ಪಾಯಿಂಟ್ ಏನು ಅಂತಂದರೆ ನದಿ ಹಾಗೂ ಜಲಾಶಯಗಳನ್ನು ನೀಡಲಾಗಿದ್ದು ಸರಿಯಾದದ್ದನ್ನು ಮಾತ್ರ ನಾವು ಗುರುತಿಸಬೇಕಾಗಿರುತ್ತೆ. ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ನಾವು ಕಂಪ್ಲೀಟಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಡಿ 1, 2, 3, 4 ಮತ್ತು 5 ಮಾತ್ರ ಸರಿಯಾಗಿರುತ್ತೆ. ಸ್ನೇಹಿತರೆ ಇಲ್ಲಿ ನೀಡಿರುವಂಥ ಅಷ್ಟು ಕೂಡ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಬರೋದಾದರೆ ಸ್ನೇಹಿತರೆ ನಾವು ಮುಂದುವರೆದು ನೋಡೋದಾದರೆ 71ನೇ ಪ್ರಶ್ನೆ ಕರ್ನಾಟಕದ ನದಿ ಹಾಗೂ ಉಗಮ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ. ಸ್ನೇಹಿತರೆ ಕರ್ನಾಟಕದ ನದಿಗಳ ಬಗ್ಗೆನೇ ನಾವು ಸಂಪೂರ್ಣ ಪೂರ್ವಕ್ಕೆ ಹರಿಯುವಂಥ ನದಿಗಳು, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಹಾಗೂ ಈ ಒಂದು ನದಿಗಳ ಉಪನದಿಗಳು ಯಾವುವು, ಅದರ ಒಂದು ಜಲಪಾತಗಳು ಯಾವುವು, ಅದರ ಒಂದು ಜಲಾಶಯಗಳು ಯಾವುವು, ಇದ್ರ ಬಗ್ಗೆನೇ ನದಿಗಳ ಬಗ್ಗೆನೇ ಸಂಪೂರ್ಣ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ವಿಡಿಯೋಸ್ ಕೂಡ ಹಾಕಿದ್ದೀವಿ. ವಿದ್ಯಾರ್ಥಿಗಳು ನಮ್ಮ ಪ್ಲೇ ಲಿಸ್ಟ್ ಮತ್ತು ನಾವು ಹಾಕಿರುವಂಥ ವಿಡಿಯೋಸ್ಗಳನ್ನು ಚೆಕ್ ಮಾಡಿ ಮತ್ತೊಂದು ಸಲ ನೀವು ರಿವಿಷನ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರವನ್ನು ನೀಡಬಹುದಾಗಿರುತ್ತೆ ನೀವು. ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಸರಿಯಾದದ್ದನ್ನು ನಾವು ಗುರುತಿಸೋದಾದರೆ ಇಲ್ಲಿ ನಾವು ಕಂಪ್ಲೀಟಾಗಿ ಆ ಒಂದು ನದಿಗಳು ಮತ್ತು ಆ ಒಂದು ನದಿಗಳ ಉಗಮ ಸ್ಥಾನ ಯಾವುದು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಅರ್ಕಾವತಿ ನದಿ ಎಲ್ಲಿ ಹುಟ್ಟುತ್ತದೆ ಅಂತ ನಾವು ನೋಡಿದ್ರೆ ಆಪ್ಷನ್ 3 ಆಗಿರುತ್ತೆ ಅಂತಾರೆ. ನಂದಿ ಬೆಟ್ಟ ಸರಿಯಾಗಿರುತ್ತೆ. ಅರ್ಕಾವತಿ ನದಿ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತದೆ. ನೆಕ್ಸ್ಟ್ ಎರಡನೆಯದಾಗಿ ನೇತ್ರಾವತಿ ನದಿ ಇದು ಬಲ್ಲಾಳರಾಯನ ದುರ್ಗದಲ್ಲಿ ಹುಟ್ಟುತ್ತದೆ. ನೇತ್ರಾವತಿ ನದಿ
ಬಲ್ಲಾಳ ರಾಯನದುರ್ಗದಲ್ಲಿ ಹುಟ್ಟುತ್ತದೆ. ನೆಕ್ಸ್ಟ್ ಬೆಡ್ತಿ ನದಿ ಎಲ್ಲಿ ಹುಟ್ಟುತ್ತದೆ ಅಂತ ನೋಡಿದ್ರೆ ಸೋಮೇಶ್ವರ ಕುಂಡದಲ್ಲಿ ಬೆಡ್ತಿ ನದಿ ಹುಟ್ಟುತ್ತದೆ. ನೆಕ್ಸ್ಟ್ ಶರಾವತಿ ನದಿ ಎಲ್ಲಿ ಹುಟ್ಟುತ್ತದೆ ಅಂತ ನೋಡಿದ್ರೆ ಅಂಬುತೀರ್ಥ. ಶರಾವತಿ ನದಿ ಎಲ್ಲಿ ಹುಟ್ಟುತ್ತದೆ ಅಂತಂದರೆ ಅಂಬುತೀರ್ಥ ಸರಿಯಾಗಿರುತ್ತೆ. ನೆಕ್ಸ್ಟ್ ನಾವು ಉತ್ತರ ಪಿನಾಕಿನಿ ಸ್ನೇಹಿತರೆ, ಉತ್ತರ ಪಿನಾಕಿನಿ ಎಲ್ಲಿ ಹುಟ್ಟುತ್ತದೆ ಅಂತಂದರೆ ಚನ್ನಕೇಶವ ಬೆಟ್ಟ ಸ್ನೇಹಿತರೆ, ಚನ್ನಕೇಶವ ಬೆಟ್ಟ ಸರಿಯಾಗಿರುತ್ತೆ. ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ 3, 4, 2, 5, 1 ಸರಿಯಾಗಿರುತ್ತೆ ಅಂತಂದರೆ ಆಪ್ಷನ್ ಬಿ ಸರಿಯಾಗಿರುತ್ತೆ ಸ್ನೇಹಿತರೆ. ಅರ್ಕಾವತಿ ನದಿ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತದೆ. ನೆಕ್ಸ್ಟ್ ನೇತ್ರಾವತಿ ನದಿ ಬಲ್ಲರಾಯನದುರ್ಗದಲ್ಲಿ ಹುಟ್ಟುತ್ತದೆ. ನೆಕ್ಸ್ಟ್ ಬೆಡ್ತಿ ನದಿ ಸೋಮೇಶ್ವರನ ಕುಂಡದಲ್ಲಿ ಹುಟ್ಟುತ್ತದೆ. ನೆಕ್ಸ್ಟ್ ಶರಾವತಿ ನದಿ ಅಂಬುತೀರ್ಥ ಆಗಿದ್ರೆ ಉತ್ತರ ಪಿನಾಕಿನಿ ಚನ್ನಕೇಶವ ಬೆಟ್ಟ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 72ನೇ ಪ್ರಶ್ನೆ ಕಡೆಗೆ ಬರೋದಾದರೆ ದೇಶೀಯವಾಗಿ ಉತ್ಪಾದಿಸುವಂಥ ಒಂದು ಸುಸ್ಥಿರ ವಿಮಾನ ಇಂಧನ ಅಂತಂದರೆ SAF ಮಿಶ್ರಣವನ್ನು ಬಳಸಿಕೊಂಡು ಹಾರಿದಂಥ ಭಾರತದ ಮೊದಲ ವಾಣಿಜ್ಯ ಪ್ರಯಾಣಿಕ ವಿಮಾನ ಯಾವುದು ಸ್ನೇಹಿತರೆ? ದೇಶೀಯವಾಗಿ ಉತ್ಪಾದಿಸುವಂಥ ಒಂದು ಸುಸ್ಥಿರ ವಿಮಾನ ಇಂಧನವಾದಂಥ SAF ಮಿಶ್ರಣವನ್ನು ಬಳಸಿಕೊಂಡು ಹಾರಾಟ ಮಾಡಿದಂಥ ಭಾರತದ ಮೊದಲ ವಾಣಿಜ್ಯ ಪ್ರಯಾಣಿಕ ವಿಮಾನ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಏರ್ ಏಷ್ಯಾ ಇಂಡಿಯಾ ಸ್ನೇಹಿತರೆ. ಆಪ್ಷನ್ ಡಿ ಏರ್ ಏಷ್ಯಾ ಇಂಡಿಯಾ ಈ ಒಂದು ವಿಮಾನ ಹಾರಿರುವಂಥದ್ದು ಆಗಿರುತ್ತೆ SAF ಉಪಯೋಗಿಸಿಕೊಂಡು. ನೆಕ್ಸ್ಟ್ 73ನೇ ಪ್ರಶ್ನೆ ಕಡೆಗೆ ಬರೋದಾದರೆ ನೀತಿ ಆಯೋಗನ ಹೊಸ CEO ಯಾರು ಸ್ನೇಹಿತರೆ? ನೀತಿ ಆಯೋಗದ ಒಂದು ಹೊಸ CEO ಯಾರಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ. ನೀತಿ ಆಯೋಗದ ಹೊಸ CEO ಯಾರು ಅಂತಂದರೆ ಆಪ್ಷನ್ ಡಿ BVR ಸುಬ್ರಹ್ಮಣ್ಯಂ ಸ್ನೇಹಿತರೆ. ಆಪ್ಷನ್ ಡಿ BVR ಸುಬ್ರಹ್ಮಣ್ಯಂ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 74ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೇಂದ್ರ ಬಜೆಟ್ 2023ರ ಪ್ರಕಾರ ಭಾರತದಲ್ಲಿ ಇಂದಿನ ತಲಾ ಆದಾಯ ಎಷ್ಟು ಸ್ನೇಹಿತರೆ? ಕೇಂದ್ರ ಬಜೆಟ್ 2023ರ ಪ್ರಕಾರ ಭಾರತದಲ್ಲಿ ಇಂದಿನ ತಲಾ ಆದಾಯ ಎಷ್ಟು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ನಮ್ಮ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ ಸ್ನೇಹಿತರೆ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSC ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಡಿಸ್ಕ್ರಿಪ್ಷನಲ್ಲಿರುವಂಥ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಸ್ನೇಹಿತರೆ. ಪ್ರಮುಖವಾಗಿ ನಾವು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮಾಡೆಲ್ ಕ್ವಶನ್ ಪೇಪರ್ನ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ವಿದ್ಯಾರ್ಥಿಗಳು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.